ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಕಿಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಕನಾಮಿಯಲ್ಲಿ ನಾವು ಇವತ್ತು ನಾಮಿನಲ್ ಜಿ ಡಿ ಪಿ, ರಿಯಲ್ ಜಿ ಡಿ ಪಿ, ಇದಾದಮೇಲೆ ಪೊಟೆನ್ಷಿಯಲ್ ಜಿ ಡಿ ಪಿ, ಆಮೇಲೆ ಗ್ರೀನ್ ಜಿ ಡಿ ಪಿ, ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇದು ನಾಮಿನಲ್ ಜಿ ಡಿ ಪಿ ಮತ್ತು ರಿಯಲ್ ಜಿ ಡಿ ಪಿ ಏನು. ಸಪೋಸ್ ದಿಸ್ ಇಯರ್, ಈ ವರ್ಷ ನೀವು ಒಂದು ಪೆನ್ನನ್ನು ಪರ್ಚೇಸ್ ಮಾಡಿದ್ರಿ, ಬೈ ಮಾಡಿದ್ರಿ. ಯು ಬೈ ಒನ್ ಪೆನ್ ಫಾರ್ 10 rupees. ಈ ವರ್ಷ ಒಂದು ಪೆನ್ನನ್ನು ಪರ್ಚೇಸ್ ಮಾಡಿದರೆ ಅದಕ್ಕೆ ಎಷ್ಟು? 10 ರೂಪಾಯಿ ಇದೆ. ಮುಂದಿನ ವರ್ಷ ಮತ್ತೆ ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ಯು ಬೈ ಒನ್ ಪೆನ್ ಫಾರ್ 20 rupees. ಈ ವರ್ಷ 10 ರೂಪಾಯಿ ಇರೋದು, ನೆಕ್ಸ್ಟ್ ವರ್ಷ ನೀವು ಪರ್ಚೇಸ್ ಮಾಡೋ ತನಕ, ಬೈ ಮಾಡೋ ತನಕ 20 rupees ಆಗಿಬಿಟ್ಟಿದೆ. ಹಾಗಾದರೆ ಇಲ್ಲಿ ಕ್ವಶನ್ ಬರುತ್ತೆ, ಪ್ರೊಡಕ್ಷನ್ ಇನ್ಕ್ರೀಸ್ ಆಯಿತಾ ಅಥವಾ ಪ್ರೈಸ್ ಮಾತ್ರ ಇನ್ಕ್ರೀಸ್ ಆಯಿತಾ ಅಂತ. ಒಂದು ವೇಳೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದ್ದರೂ ತುಂಬ ಇರುತ್ತಲ್ವ ಗೂಡ್ಸು, ಆವಾಗಲೂ ಸಹ ಅವರು ಪ್ರೈಸ್ ಜಾಸ್ತಿ ಮಾಡಬಹುದು, ಹೇಳಲಿಕ್ಕಾಗಲ್ಲ. ಅಂತಂದರೆ ಆ ಒಂದು ಸಿಚುವೇಶನ್ ಸಹ ಡಿಪೆಂಡ್ ಆಗಿರುತ್ತೆ. ಅದ್ರ ಜೊತೆ ಪ್ರೈಸ್ ಮಾತ್ರ ಇನ್ಕ್ರೀಸ್ ಆಯಿತಾ ಹಾಗಾದರೆ ಅನ್ನುವ ಪ್ರಶ್ನೆಯೂ ಬರುತ್ತೆ. ಆ ಕೋರ್ ಕನ್ಫ್ಯೂಷನನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಈ ಎರಡು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತೇವೆ. ಮೊದಲನೇದು ನಾಮಿನಲ್ ಜಿ ಡಿ ಪಿ ಅಂತಂದರೆ ವಾಟ್ ಯು ಸಿ. ಜಿ ಡಿ ಪಿ ಮೆಷರ್ಡ್ ಆ್ಯಟ್ ಕರೆಂಟ್ ಇಯರ್ ಪ್ರೈಸಸ್. ಈ ವರ್ಷ ಒಂದು ವಸ್ತುವಿನ ಪ್ರೈಸ್ ಎಷ್ಟಿದೆ ಅದರ ಆಧಾರದ ಮೇಲೆ ಮೆಷರ್ ಮಾಡೋದು ನಾಮಿನಲ್ ಜಿ ಡಿ ಪಿ. ಅಲ್ಲಿ ಚೇಂಜ್ ಇನ್ ಪ್ರೊಡಕ್ಷನ್ನು ಮತ್ತು ಚೇಂಜ್ ಇನ್ ಪ್ರೈಸಸ್ ಹೇಗೆ ಅಂತಂತ ನೋಡಿ. ಫಾರ್ ಎಕ್ಸಾಂಪಲ್, ಈ ವರ್ಷ 100 ಗೂಡ್ಸ್, ಇಲ್ಲಿ ಪೆನ್ ಅಂತ ಅಂದ್ಕೊಳ್ಳಿ, 100 ಪೆನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ 10 ರೂಪಾಯಿ, ಟೋಟಲ್ ಆಗಿ 1000 rupees ಆಯಿತು ಒಟ್ಟಾರೆ ಪ್ರೊಡಕ್ಷನ್ ವ್ಯಾಲ್ಯೂ. ಇದು ಮೊದಲನೇ ವರ್ಷ. ಎರಡನೇ ವರ್ಷ ಸೇಮು 100 ಪೆನ್ನೇ ಪ್ರೊಡ್ಯೂಸ್ ಮಾಡಿದ್ದಾರೆ, ಆದರೆ ಪ್ರೈಸ್ ಜಾಸ್ತಿ ಆಗಿದೆ, 20 rupees ಆಗಿದೆ. ಟೋಟಲ್ ಜಿ ಡಿ ಪಿ ಅಥವಾ ಟೋಟಲ್ ಪ್ರೊಡಕ್ಷನ್ ವ್ಯಾಲ್ಯೂ ಎಷ್ಟಾಯಿತು? 2000 ಆಯಿತು. ನಾಮಿನಲ್ ಜಿ ಡಿ ಪಿ ಕನ್ಸಿಡರ್ ಮಾಡೋದೇನು? ಕರೆಂಟ್ ಇಯರ್ ಪ್ರೈಸಸ್ಸನ್ನು ಅಲ್ವಾ. ನಾಮಿನಲ್ ಜಿ ಡಿ ಪಿ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 1000 ರೂಪಾಯಿ ಇತ್ತು, ಈಗ ಈ ವರ್ಷ ಪ್ರೈಸ್ ನೋಡಿದಾಗ 2000 ರೂಪಾಯಿ ಬಂದಿದೆ. ಅದರ ಅರ್ಥ ಏನು? ಡಬಲ್ ಆಗಿದೆ, 2x ಆಗಿದೆ. ಸೊ ನಾಮಿನಲ್ ಜಿ ಡಿ ಪಿ ಡಬಲ್ಡ್, ಬಟ್ ಪ್ರೊಡಕ್ಷನ್ ಇಸ್ ಸೇಮ್. ನೋಡಿ, ಪ್ರೊಡ್ಯೂಸ್ ಮಾಡಿರೋದು 100 ಪೆನ್ನೇ, ಹಿಂದಿನ ವರ್ಷನೂ ಹೌದು, ಈ ವರ್ಷನೂ 100 ಪೆನ್ನೇ ಪ್ರೊಡ್ಯೂಸ್ ಮಾಡಿರೋದು. ಅಂದರೆ ಪ್ರೈಸಲ್ಲಿ ವೇರಿ ಆಗಿದೆ, ಪ್ರೈಸ್ ಚೇಂಜ್ ಆಗಿದೆ, ಪ್ರೊಡಕ್ಷನ್ ಸೇಮ್ ಇದೆ. ಇದು ನಾಮಿನಲ್ ಜಿ ಡಿ ಪಿ, ಪ್ರೈಸನ್ನು ಕನ್ಸಿಡರ್ ಮಾಡ್ತೇವೆ. ಆದರೆ ರಿಯಲ್ ಜಿ ಡಿ ಪಿ ಅಂತಂದರೆ ಜಿ ಡಿ ಪಿ ಮೆಷರ್ಡ್ ಆ್ಯಟ್ ಕಾನ್ಸ್ಟಂಟ್ ಪ್ರೈಸಸ್. ಒಂದು ಕಾನ್ಸ್ಟಂಟ್ ಪ್ರೈಸನ್ನು ಇಟ್ಟುಕೊಂಡು, ಬೇಸ್ ಇಯರ್ ಪ್ರೈಸ್ ಅಂತ ಕರಿತೇವೆ, ಅದನ್ನು ಆಧಾರವಾಗಿ ಇಟ್ಟುಕೊಂಡು ಜಿ ಡಿ ಪಿನ ಮೆಷರ್ ಮಾಡ್ತೇವೆ. ಇದರಲ್ಲಿ ಇನ್ಫ್ಲೇಷನ್ ಎಫೆಕ್ಟ್ ಇರೋದಿಲ್ಲ, ಪ್ರೈಸ್ ವೇರಿ ಆಗಿರೋದನ್ನು ನಾವು ನೋಡೋದಿಲ್ಲ, ಪ್ರೊಡಕ್ಷನ್ ಎಷ್ಟಾಗಿದೆ ಅಂತ ನೋಡ್ತೇವೆ. ಸೊ ಇಟ್ ಶೋಸ್ ಆ್ಯಕ್ಚುಯಲ್ ಇನ್ಕ್ರೀಸ್ ಇನ್ ಔಟ್ಪುಟ್. ನಿಜವಾಗಲೂ ಔಟ್ಪುಟ್ಟಲ್ಲಿ, ಪ್ರೊಡಕ್ಷನಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದು ಗೊತ್ತಾಗೋದು ರಿಯಲ್ ಜಿ ಡಿ ಪಿಯಿಂದ. ಸೇಮ್ ಎಕ್ಸಾಂಪಲ್ ನೋಡಿ, ನಾವು ಪ್ರೈಸ್ ವೇರಿ ಆಗಿರೋದನ್ನು ಕನ್ಸಿಡರ್ ಮಾಡೋದಿಲ್ಲ. ಹಿಂದಿನ ವರ್ಷ 100 ಪೆನ್ ಪ್ರೊಡ್ಯೂಸ್ ಆಯಿತು, 10 ರೂಪಾಯಿ ಇತ್ತು, ಇದು ಬೇಸ್ ಇಯರ್ ಅಂತ ಇಟ್ಕೊಳ್ಳಿ. ಈ ವರ್ಷ 100 ಪೆನ್ ಪ್ರೊಡ್ಯೂಸ್ ಆಗಿದೆ, ಬೇಸ್ ಇಯರ್ ಪ್ರೈಸನ್ನೇ ನಾವು ಫಾಲೋ ಮಾಡ್ತಾ ಇದ್ದೇವೆ, 10 ರೂಪಾಯಿ. ಹಾಗಾಗಿ ಟೋಟಲ್ ವ್ಯಾಲ್ಯೂ 1000 ಆಯಿತು, ಇಲ್ಲೂ ಸಹ 1000 ಆಯಿತು. ಅದರ ಅರ್ಥ ಏನು? ರಿಯಲ್ ಜಿ ಡಿ ಪಿ ಸೇಮ್ ಇದೆ. ಜಿ ಡಿ ಪಿ ನಿಜವಾಗಲೂ ಗ್ರೋ ಆಗಿಲ್ಲ, ಯಾಕಂತಂದರೆ ಪ್ರೊಡಕ್ಷನ್ ಜಾಸ್ತಿ ಆಗಿಲ್ಲ. ಜಿ ಡಿ ಪಿಯಲ್ಲಿ ನಾವು ನೋಡ್ತೀವಲ್ವ, ಪ್ರೊಡಕ್ಷನ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಲ್ವಾ. ಹಾಗಾಗಿ ಜಿ ಡಿ ಪಿಲಿ ನೋಡೋದು ಅದು ನಾವು. ಎಷ್ಟು ಪ್ರೈಸ್ ವೇರಿ ಆಗಿಬಿಟ್ರೆ ಅದು ಇನ್ಫ್ಲೇಷನಿಂದ ಆಗಿರಬಹುದು. ಸೊ ರಿಯಲ್ ಜಿ ಡಿ ಪಿ ಇಸ್ ಸೇಮ್ ಹಿಯರ್, ದರ್ ಇಸ್ ನೋ ರಿಯಲ್ ಗ್ರೋತ್. ನಾಮಿನಲ್ ಜಿ ಡಿ ಪಿಲಿ ಗ್ರೋತ್ ಆಗಿದೆ ಅದರ ಪ್ರಕಾರ, ರಿಯಲ್ ಜಿ ಡಿ ಪಿಯಲ್ಲಿ ಗ್ರೋತ್ ಆಗಿಲ್ಲ. ಯು ಪಿ ಎಸ್ ಸಿ ಸ್ಟೇಟ್ಮೆಂಟ್ ಬರುತ್ತೆ, ಬಹಳ ಕೇರ್ಫುಲ್ ಆಗಿರಬೇಕು. ನಾಮಿನಲ್ ಜಿ ಡಿ ಪಿ ಕ್ಯಾನ್ ಇನ್ಕ್ರೀಸ್ ವಿತೌಟ್ ಎನಿ ರಿಯಲ್ ಗ್ರೋತ್. ರಿಯಲ್ ಗ್ರೋತ್ ಇಲ್ಲದೇನೆ ನಾಮಿನಲ್ ಜಿ ಡಿ ಪಿ ಇನ್ಕ್ರೀಸ್ ಆಗ್ತಾ ಇರಬಹುದು ಅಲ್ವಾ. ಹೌದು, ಟ್ರೂ ಅದು. ನಾಮಿನಲ್ ಜಿ ಡಿ ಪಿ ಇನ್ಕ್ರೀಸ್ ಆಗಿದೆ ಅಂತಂದರೆ ರಿಯಲ್ ಗ್ರೋತ್ ಆಗಿರಲೇಬೇಕು ಅಂತ ಇಲ್ಲ. ಎಷ್ಟು ಪ್ರೈಸ್ ವೇರಿ ಆಗಿರಬಹುದು, ಪ್ರೈಸ್ ಚೇಂಜ್ ಆಗಿರಬಹುದು, ಇನ್ಫ್ಲೇಷನ್ ಆಗಿರಬಹುದು. ಸೊ ನಾಮಿನಲ್ ಜಿ ಡಿ ಪಿ ಕ್ಯಾನ್ ಇನ್ಕ್ರೀಸ್ ವಿತೌಟ್ ಎನಿ ರಿಯಲ್ ಗ್ರೋತ್, ಇದು ಟ್ರೂ ಸ್ಟೇಟ್ಮೆಂಟ್. ಇನ್ನೊಂದು ಬೇಸ್ ಇಯರ್ ಅಂತ ಬಂತು ಇಲ್ಲಿ. ಸೊ ವಾಟ್ ಇಸ್ ಬೇಸ್ ಇಯರ್? ಬೇಸ್ ಇಯರ್ ಅಂತಂದರೆ ಇಯರ್ ಹೂಸ್ ಪ್ರೈಸಸ್ ಆರ್ ಯೂಸ್ಡ್ ಆ್ಯಸ್ ರೆಫರೆನ್ಸ್ ಟು ಕ್ಯಾಲ್ಕುಲೇಟ್ ರಿಯಲ್ ಜಿ ಡಿ ಪಿ. ಕಡೆ ಹೇಳಿದೆ ನಿಮಗೆ ಒಂದು ಸಾರಿ, ರಿಯಲ್ ಜಿ ಡಿ ಪಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ವರ್ಷದ ಪ್ರೈಸನ್ನು ರೆಫರೆನ್ಸ್ ಆಗಿ ಇಟ್ಕೊಳ್ತೇವೆ. ಆ ಪ್ರೈಸನ್ನು ಇಟ್ಕೊಂಡು ಈ ವರ್ಷ ಅದೇ ಪ್ರೈಸನ್ನು ನಾವು ಅಪ್ಲೈ ಮಾಡಿದರೆ ಪ್ರೊಡಕ್ಷನ್ನಲ್ಲಿ ಮತ್ತು ಒಟ್ಟಾರೆ ವ್ಯಾಲ್ಯೂ ಅಲ್ಲಿ ಏನು ರಿಸಲ್ಟ್ ಬರುತ್ತೆ ಅಂತ ನೋಡ್ತೇವೆ. ಸೊ ಇಯರ್
whose price are used as reference to calculate real GDP. ರಿಯಲ್ ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವ ವರ್ಷದ ಪ್ರೈಸನ್ನು ನಾವು ರೆಫರೆನ್ಸ್ ಆಗಿ ಇಟ್ಕೊಳ್ತೇವೋ ಬೇಸ್ ಇಯರ್ ಅಂತ ಕರಿತೇವೆ. ಒಂದು ಪ್ರೈಸ್ ಬೆಂಚ್ ಮಾರ್ಕ್ ಥರ, ಇದನ್ನು ನ್ಯೂಟ್ರಲ್ ಇಯರ್ ಥರ ನಾವು ಕಂಪ್ಯಾರಿಸನ್ಗೆ ಯೂಸ್ ಮಾಡ್ಕೊಳ್ತೇವೆ. ಈಗ ಬೇಸ್ ಇಯರ್ ಚೇಂಜ್ ಆಗ್ತಾ ಇದೆ, ರೀಸೆಂಟಾಗಿ ನ್ಯೂಸಲ್ಲಿದೆ. ಮೊದಲು 2011-12 ಇತ್ತು, ಇಲ್ಲಿ ತನಕ ಅದು ಯೂಸ್ ಆಗ್ತಾ ಇದೆ. ಅದರ ನೆಕ್ಸ್ಟ್ ನೋಡಿ ಕೆಳಗಡೆ ಕೊಟ್ಟಿದ್ದಾನೆ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ MOSPI ಕೇಳಿರಬಹುದು ನೀವು, ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ officially scheduled the release of new series on February 27, 2026. ಈಗ February 27 ನಂತರ ಬೇಸ್ ಇಯರ್ ಚೇಂಜ್ ಆಗುತ್ತೆ ಅನ್ನೋ ನ್ಯೂಸ್ ಇದೆ. ಹಾಗಾಗಿ ಯಾಕೆ ಚೇಂಜ್ ಆಗ್ತಾ ಇದೆ? ಈಗ ಮೊದಲು 2011-12 ಬೇಸ್ ಇಯರನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಅಂದರೆ ಆ ವರ್ಷ ಅಷ್ಟು ಹಳೆ ಕಾಲ ಅದು. 2011-12 ಅಂತಂದರೆ ಎಷ್ಟು, ಈಗೆಷ್ಟು 25ಕ್ಕೆ ಬಂದು ತಲುಪಿದ್ದೇವೆ. 25 ಮುಗಿದು 26ಕ್ಕೆ ಕಾಲಿಟ್ಟಾಯಿತು ಅಲ್ವಾ, 2026ರಲ್ಲಿದ್ದೇವೆ. ಇನ್ನೂ 2011-12 ಬೇಸ್ ಇಯರನ್ನೇ ಕನ್ಸಿಡರ್ ಮಾಡ್ತಾ ಇದ್ದರೆ ಎಷ್ಟು ಬದಲಾವಣೆ ಆಗಿರುತ್ತೆ ಇಷ್ಟು ವರ್ಷದಲ್ಲಿ. ಕನ್ಸಂಪ್ಷನ್ ಪ್ಯಾಟರ್ನ್ ಚೇಂಜ್ ಆಗಿರುತ್ತೆ, ಟೆಕ್ನಾಲಜಿ ಹೊಸದಾಗಿ ಬಂದಿರುತ್ತೆ, ಎಕನಾಮಿಕ್ ಸ್ಟ್ರಕ್ಚರೇ ಬದಲಾವಣೆ ಆಗಿರುತ್ತೆ. ಹಾಗಾಗಿ ನಾವು ಆ ಬೇಸ್ ಇಯರನ್ನು ಬಿಟ್ಟು ಈಗ ಹೊಸದಾಗಿ 2026ರಲ್ಲಿ 22-23 ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಬಜೆಟ್ ಸಂದರ್ಭದಲ್ಲಿ ಡೀಟೇಲ್ ಆಗೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಫೆಬ್ರವರಿ ಆದಮೇಲೆ ಬೇಸ್ ಇಯರ್ ಚೇಂಜ್ ಆಗುತ್ತೆ. ಓಲ್ಡ್ ಬೇಸ್ ಇಯರ್ನಲ್ಲಿ ಲ್ಯಾಂಡ್ಲೈನ್ ಫೋನ್ಸ್ ಇರ್ಬೋದು, ಈಗೆಲ್ಲ ಸ್ಮಾರ್ಟ್ ಫೋನ್ ಬಂದಿದೆ, ಡಿಜಿಟಲ್ ಸರ್ವಿಸ್ಗಳು ಬಂದಿದೆ, ಬಹಳ ಬದಲಾವಣೆ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಬೇಸ್ ಇಯರನ್ನು ಚೇಂಜ್ ಮಾಡಲಿಕ್ಕೆ ಹೊರಟಿದ್ದೇವೆ. UPSCಯಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ, ಇಂಪಾರ್ಟೆಂಟ್, ಕೇರ್ಫುಲ್ ಆಗಿರಿ. ಬೇಸ್ ಇಯರ್ ಈಸ್ ದ ಇಯರ್ ವಿತ್ ಝೀರೋ ಇನ್ಫ್ಲೇಷನ್. ಇದು ರಾಂಗ್ ಸ್ಟೇಟ್ಮೆಂಟ್ ಅಲ್ವಾ. ಬೇಸ್ ಇಯರ್ ಅಂತಂದರೆ ಝೀರೋ ಇನ್ಫ್ಲೇಷನ್ ಇತ್ತು ಅಂತಲ್ಲ. ಇಟ್ ಈಸ್ ಜಸ್ಟ್ ಅ ರೆಫರೆನ್ಸ್ ಇಯರ್, ನಾಟ್ ಅ ಪರ್ಫೆಕ್ಟ್ ಇಯರ್. ರೆಫರೆನ್ಸ್ ಇಯರ್ ಅಷ್ಟೇ. ಆ ವರ್ಷಕ್ಕೆ ಹೋಲಿಸಿದ್ರೆ ನಮ್ಮ ಪ್ರೊಡಕ್ಷನ್ ಯಾವ ರೀತಿ ಜಾಸ್ತಿ ಆಗಿದೆ ಕಂಪೇರ್ ಮಾಡಲಿಕ್ಕೆ ಇಟ್ಕೊಂಡಿರೋದು. ಇನ್ನೊಂದು GDP ಡಿಫ್ಲೇಟರ್, ಒಂದು ನಾಮಿನಲ್ ಅಂತ ಗೊತ್ತಾಯಿತು, ಇನ್ನೊಂದು ರಿಯಲ್ ಅಂತ ಇದೆ ಅಂತ ಗೊತ್ತಾಯಿತು. ರಿಯಲ್ ಬೇಕು ಅಂತಂದರೆ ಬೇಸ್ ಇಯರ್ ಬೇಕು. ಈಗ ಒಂದು ಕಡೆ ನಾಮಿನಲ್ ಇದೆ, ಇನ್ನೊಂದು ಕಡೆ ರಿಯಲ್ ಇದೆ. ಎರಡನ್ನು ಸಹ ನಾವು ಕನ್ಸಿಡರ್ ಅದಕ್ಕೊಂದು ಬ್ರಿಡ್ಜ್ ಬಿಲ್ಡ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರೋದು GDP ಡಿಫ್ಲೇಟರ್. GDP ಡಿಫ್ಲೇಟರ್ measures the overall price level of all goods and services produced in the economy. ಓವರಾಲ್ ಪ್ರೈಸ್ ಲೆವೆಲ್ಲು ಅನ್ನು ಮೆಷರ್ ಮಾಡೋದು ಅಂತಂದರೆ ಇಟ್ ಟೆಲ್ಸ್ ಹೌ ಮಚ್ ಆಫ್ GDP ಇನ್ಕ್ರೀಸಸ್ ಡ್ಯೂ ಟು ಪ್ರೈಸಸ್. ಕೇವಲ ಪ್ರೈಸಿಂದ ಎಷ್ಟು GDP ಜಾಸ್ತಿ ಆಗಿದೆ ಅನ್ನೋದನ್ನು ನಾವು ಇದರಿಂದ ತಿಳ್ಕೊಳ್ತೇವೆ. ಉದಾಹರಣೆಗೆ ನೋಡಿ, GDP ಡಿಫ್ಲೇಟರ್ ಹೇಗೆ ಕನ್ಸಿಡರ್ ಮಾಡೋದು? ಮೇಲ್ಗಡೆ ನಾಮಿನಲ್ GDP ಇರುತ್ತೆ. ನಾಮಿನಲ್ GDP ಹೇಗೂ ರೈಸ್ ಆಗಿರುತ್ತೆ ಆಲ್ಮೋಸ್ಟ್ ಅಲ್ವಾ, ಯಾಕಂದರೆ ಇನ್ಫ್ಲೇಷನಿಂದ. ಕೆಳಗಡೆ ರಿಯಲ್ GDP ಇರುತ್ತೆ. ರಿಯಲ್ GDP ಕನ್ಸಿಡರ್ ಮಾಡಿದರೆ ಸ್ವಲ್ಪ ಕಡಿಮೆ ಇರುತ್ತೆ. ಅದು ಇಂಟು 100 ಮಾಡೋದು. ಮೇಲ್ಗಡೆ N, ಕೆಳಗಡೆ 6, ಈ ಕಡೆ 100. ಇದು ಮಾಡಿದಾಗ ಟೋಟಲ್ ಆಗಿ ಎರಡೂ ಸೇಮ್ ಇದೆ ಅಂತಂದರೆ 1 ಎರಡು ಒಂದೇ ರೀತಿ ಇದ್ದರೆ ಇದು ಕ್ಯಾನ್ಸಲ್ ಆಯಿತು, ಬರೋದು 100. ವ್ಯಾಲ್ಯೂ 100 ಬಂತು ಅಂತಂದರೆ ಆವಾಗ ಇನ್ಫ್ಲೇಷನ್ ಇಲ್ಲ. ಇನ್ಫ್ಲೇಷನ್ ಇದ್ದಿದ್ರೆ ಏನಾಗ್ತಿತ್ತು ಹೇಳಿ, ವ್ಯಾಲ್ಯೂ ಚೇಂಜ್ ಆಗ್ತಾ ಇತ್ತು. ಒಂದು ವೇಳೆ ಡಿಫ್ಲೇಟರ್ ಗ್ರೇಟರ್ ದೆನ್ 100 ಬಂತು ಅಂತಂದರೆ, ಗ್ರೇಟರ್ ದೆನ್ 100 ಬಂದಿದೆ ಅಂತಂದರೆ ಏನು, ನಾಮಿನಲ್ GDP ಜಾಸ್ತಿ ಇದೆ ಅಂತ. ಇಲ್ಲಿ ವ್ಯಾಲ್ಯೂ ಜಾಸ್ತಿ ಇದ್ದರೆ ಮಾತ್ರ, ಈ ಕಡೆ ವ್ಯಾಲ್ಯೂ 1ಕ್ಕಿಂತ ಜಾಸ್ತಿ ಇರೋದಲ್ವಾ. 100 ಇಂಟು ಸಮಥಿಂಗ್, 100ಕ್ಕಿಂತ ಜಾಸ್ತಿ ವ್ಯಾಲ್ಯೂ ಬಂತು ಅಂತಂದರೆ ಇನ್ಫ್ಲೇಷನ್ ಇದೆ, 100ಕ್ಕಿಂತ ಕಡಿಮೆ ಬಂತು ಅಂತಂದರೆ ಡಿಫ್ಲೇಷನ್ ಇದೆ. ಹಣದುಬ್ಬರ ಇಳಿತ ಆಗೋದು, ಎರಡನ್ನು ನಾವು ನೋಡ್ಬೋದು. ಇನ್ನು CPI ಇನ್ಫ್ಲೇಷನ್ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತೇವೆ ಮುಂದೆ. ಆವಾಗ CPI, WPI ಎಲ್ಲ ಡಿಸ್ಕಸ್ ಮಾಡ್ತೇವೆ. ಅದು ಇಲ್ಲಿ ಕೊಟ್ಟಿರ್ತೇನೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ನಾವು ಕನ್ಸಿಡರ್ ಮಾಡಿದರೆ GDP ಡಿಫ್ಲೇಟರ್ ಒಳ್ಳೆಯದು ಅಂತ ಹೇಳ್ತೇವೆ. ವೈ GDP ಡಿಫ್ಲೇಟರ್ ಇಸ್ ಬೆಟರ್ ದೆನ್ CPI? ಯಾಕಂತಂದರೆ GDP ಡಿಫ್ಲೇಟರ್ ಇದೆಯಲ್ವಾ, ಇಟ್ ಕವರ್ಸ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಎಲ್ಲ ಗೂಡ್ಸ್ ಮತ್ತು ಸರ್ವಿಸ್ಗಳನ್ನು ಕವರ್ ಮಾಡುತ್ತೆ. ಮತ್ತು ಕನ್ಸಂಪ್ಷನ್ ಪ್ಯಾಟರ್ನ್ ಚೇಂಜ್ ಆಗೋ ಜೊತೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಇನ್ವೆಸ್ಟ್ಮೆಂಟ್ ಗೂಡ್ಸ್ಗಳನ್ನು ಇನ್ಕ್ಲೂಡ್ ಮಾಡಿರುತ್ತೆ. CPI ಏನು ಮಾಡುತ್ತೆ, ಕನ್ಸ್ಯೂಮರ್ ಬಾಸ್ಕೆಟನ್ನು ಮಾತ್ರ ಕನ್ಸಿಡರ್ ಮಾಡೋದು, ಅದು ಫಿಕ್ಸ್ ಆಗಿರುತ್ತೆ. ಇದರ ಬಗ್ಗೆ ಕೆಲವರಿಗೆ ಕನ್ಫ್ಯೂಷನ್ ಇರಬಹುದು. ಡೀಟೇಲ್ ಆಗಿ ನಾವು ನೋಡಲಿಕ್ಕಿದೆ. CPI, WPI, ಇನ್ಫ್ಲೇಷನ್ ನೋಡಲಿಕ್ಕಿದೆ, ಆವಾಗ ಡಿಸ್ಕಷನ್ ಮಾಡೋಣ. ಇನ್ನೊಂದು ಪೊಟೆನ್ಷಿಯಲ್ GDP, ನಮ್ಮ ಎಕಾನಮಿಯ ಕೆಪಾಸಿಟಿ ಎಷ್ಟಿದೆ ಅಂತ. ಉದಾಹರಣೆಗೆ ಒಂದು ಫ್ಯಾಕ್ಟ್ರಿಯನ್ನು ಕನ್ಸಿಡರ್ ಮಾಡಿ. ಫ್ಯಾಕ್ಟ್ರಿ ಒಂದು 100 ಯೂನಿಟ್ಗಳನ್ನು, 100 ಚೇರ್ಗಳನ್ನು ಪ್ರೊಡ್ಯೂಸ್ ಮಾಡಬಹುದು ಮ್ಯಾಕ್ಸಿಮಮ್ಮು. ಆದರೆ ಇವತ್ತವರು 70 ಯೂನಿಟ್ ಅಥವಾ 70 ಚೇರನ್ನು ಮಾತ್ರ ಪ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆ ಅಂತ ಕೇಳಿದರೆ, ಕೆಲವೊಂದು ಮಷಿನ್ಗಳು ಸುಮ್ಮನೆ
ಹಾಳಾಗಿರ್ಬೋದು, ರಿಪೇರಿಗೆ ಬಂದಿರಬಹುದು, ಯೂಸ್ ಮಾಡದೇ ಇರಬಹುದು, ವರ್ಕರ್ಸು ಅನ್ಎಂಪ್ಲಾಯ್ ಆಗಿರ್ಬೋದು ಅಲ್ವಾ, ಕೆಲಸ ಇಲ್ಲದೆ ಇರ್ಬೋದು, ವಸ್ತುಗಳು ಸಿಗದೇ ಇರ್ಬೋದು, ರಿಸೋರ್ಸ್, ಈಗ ಬೇರೆ ಬೇರೆ ಸಮಸ್ಯೆ ಇರ್ಬೋದು. ಕೆಪಾಸಿಟಿ ಇರೋದು 100, ಅಂದರೆ ಯೂಸ್ ಆಗ್ತಾ ಇರೋದು 70% ಮಾತ್ರ. ಪೊಟೆನ್ಷಿಯಲ್ GDP ಅನ್ನುವಂಥ ಕಾನ್ಸೆಪ್ಟ್ ಬರೋದು ಈಗ. ಅಂದರೆ ಮ್ಯಾಕ್ಸಿಮಮ್ ಔಟ್ಪುಟ್ ಆ್ಯನ್ ಇಕಾನಮಿ ಕ್ಯಾನ್ ಪ್ರೊಡ್ಯೂಸ್ ವಿತೌಟ್ ಕಾಸಿಂಗ್ ಇನ್ಫ್ಲೇಷನ್ ಯೂಸಿಂಗ್ ಎಕ್ಸಿಸ್ಟಿಂಗ್ ರಿಸೋರ್ಸ್ ಎಫಿಷಿಯೆಂಟ್ಲಿ. ಇನ್ಫ್ಲೇಷನನ್ನು ಮಾಡದೆ ಇರುವಂಥ ರಿಸೋರ್ಸ್ಗಳನ್ನೇ ಚೆನ್ನಾಗಿ ಬಳಸ್ಕೊಂಡು ಮ್ಯಾಕ್ಸಿಮಮ್ ಔಟ್ಪುಟ್ ಕೊಟ್ಟರೆ ಅದಕ್ಕೆ ನಾವು ಪೊಟೆನ್ಷಿಯಲ್ GDP ಅಂತ ಕರೀತೇವೆ. ಮ್ಯಾಕ್ಸಿಮಮ್ ಔಟ್ಪುಟ್ ಆ್ಯನ್ ಎಕಾನಮಿ ಕ್ಯಾನ್ ಪ್ರೊಡ್ಯೂಸ್ ವಿತೌಟ್ ಕಾಸಿಂಗ್ ಇನ್ಫ್ಲೇಷನ್, ಇಂಪಾರ್ಟೆಂಟ್ ಪಾಯಿಂಟ್, ಯೂಸಿಂಗ್ ಎಕ್ಸಿಸ್ಟಿಂಗ್ ರಿಸೋರ್ಸಸ್ ಎಫಿಷಿಯೆಂಟ್ಲಿ. ಇರುವಂಥ ರಿಸೋರ್ಸ್ಗಳನ್ನೇ ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೊಳ್ಳೋದು. ಹಾಗಾಗಿ ಇಲ್ಲಿ ಏನು ನಾವು ಕನ್ಸಿಡರ್ ಮಾಡ್ತೇವೆ, ಪೊಟೆನ್ಷಿಯಲ್ ಅಂತಂದರೆ ಕಂಪ್ಲೀಟ್ ಎಷ್ಟು ಕೆಲಸಗಾರರಿದ್ದಾರೋ ಅದು ಅವರಿಗೆಲ್ಲರಿಗೂ ಸರಿಯಾದ ಕೆಲಸ ಇದೆ, ಯಾರು ಖಾಲಿ ಕೂತ್ಕೊಂಡಿಲ್ಲ, ರಿಸೋರ್ಸ್ಗಳು ಯುಟಿಲೈಸ್ ಆಗ್ತಾ ಇದೆ, ನಾರ್ಮಲ್ ಕೆಪಾಸಿಟಿ ಯುಟಿಲೈಸ್ ಆಗ್ತಾ ಇದೆ. ಸಾಮಾನ್ಯವಾಗಿ ಮಷೀನ್ ಇರಬಹುದು, ವ್ಯಕ್ತಿಗಳಿರಬಹುದು, ಇರುವಂಥ ಎಲ್ಲ ರಿಸೋರ್ಸ್ಗಳು ಚೆನ್ನಾಗಿ ಯುಟಿಲೈಸ್ ಆಗ್ತಾ ಇದೆ. ಮತ್ತು ಆ್ಯಕ್ಚುಯಲ್ GDP ಮತ್ತು ಪೊಟೆನ್ಷಿಯಲ್ GDP ಎರಡನ್ನು ಕನ್ಸಿಡರ್ ಮಾಡಿದರೆ, ಒಂದು ವೇಳೆ ಆ್ಯಕ್ಚುಯಲ್ GDP ಪೊಟೆನ್ಷಿಯಲ್ GDPಗಿಂತ ತುಂಬ ಕಡಿಮೆ ಇದೆ ಅಂತಂದರೆ ಅದು ರಿಸೆಷನರಿ ಗ್ಯಾಪ್. ರಿಸೆಷನ್ ಅಂತಂದರೆ ಏನು? ಬಿಸ್ನೆಸ್ ಸೈಕಲ್ ಅಂತ ನೆನಪಾಗ್ತಾ ಇದೆಯಾ? ರಿಸೆಷನ್ನು ಆಗುತ್ತೆ ಮತ್ತು ಏನಾಗ್ತಾ ಇದೆ ಮುಂದೆ ನೆನಪು ಮಾಡ್ಕೊಳ್ಳಿ. ನಮ್ಮ ಆ್ಯಕ್ಚುಯಲ್ GDP ಕಡಿಮೆ ಇದೆ ಅಂತಂದರೆ ರಿಸೆಷನ್ ಸರಿಯಾಗಿ ಯುಟಿಲೈಸ್ ಆಗ್ತಾ ಇಲ್ಲ, ಗ್ಯಾಪ್ ಇದೆ ಆ್ಯಕ್ಚುಯಲ್ಲು ಮತ್ತು ಪೊಟೆನ್ಷಿಯಲಲ್ಲಿ. ಒಂದು ವೇಳೆ ಆ್ಯಕ್ಚುಯಲ್ GDPನೇ ಜಾಸ್ತಿ ಆಗಿಬಿಡ್ತು ಪೊಟೆನ್ಷಿಯಲ್ಗಿಂತ ಅಂತಂದರೆ ಅದು ಇನ್ಫ್ಲೇಷನರಿ ಪ್ರೆಷರು. ಅಂದರೆ ಈಗ ಹಣದುಬ್ಬರ ಆಗ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಪ್ರೊಡ್ಯೂಸ್ ಮಾಡಿ ಪೊಟೆನ್ಷಿಯಲ್ಗಿಂತ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆ ಪ್ರೆಷರ್ನಲ್ಲಿ. ಹಾಗಾಗಿ ಆ್ಯಕ್ಚುಯಲ್ GDP ಪೊಟೆನ್ಷಿಯಲ್ GDPಗಿಂತ ಜಾಸ್ತಿ ಇದೆ ಅಂತಂದರೆ ಅದು ಇನ್ಫ್ಲೇಷನರಿ ಪ್ರೆಷರ್ ಆಗ್ತಾ ಇದೆ, ಅಲ್ಲಿ ಪ್ರೆಷರ್ ಬರ್ತಾ ಇದೆ ಅಂತ ಅದರ ಅರ್ಥ. ಈ ಕಾನ್ಸೆಪ್ಟನ್ನು ನಾವು ಔಟ್ಪುಟ್ ಗ್ಯಾಪನ್ನು ತಿಳ್ಕೊಳ್ಳಿಕ್ಕೆ, ಮಾನಿಟರಿ ಪಾಲಿಸಿಯನ್ನು ಡಿಸೈಡ್ ಮಾಡಲಿಕ್ಕೆ RBI ಡಿಸಿಷನ್ಗಳಲ್ಲಿ ಕನ್ಸಿಡರ್ ಮಾಡ್ತೇವೆ. ಯಾವುದನ್ನು? ಪೊಟೆನ್ಷಿಯಲ್ GDPಯನ್ನು. ಇಲ್ಲಿ ಒಂದು ಟರ್ಮ್ ಬರುತ್ತೆ, ಇದು ಎಕ್ಸ್ಟ್ರಾ ಟರ್ಮು, ನಿಮಗೆ ಒಂದು ವೇಳೆ ಪ್ರಿಲಿಮ್ಸಿಗೇನಾದರೂ ಕೇಳಿದರೆ ಅಂತ. ನಾನ್ ಎಕ್ಸಲರೇಟಿಂಗ್ ಇನ್ಫ್ಲೇಷನ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನೇರು ಹೇಳ್ಬೋದು ಶಾರ್ಟಾಗಿ. ಇದೇನಂತಂದರೆ ಪೊಟೆನ್ಷಿಯಲ್ GDP ಇಸ್ ರೀಚ್ಡ್ ವೆನ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಎಟ್ ದಿಸ್ ಸ್ಪೆಸಿಫಿಕ್ ಲೆವೆಲ್. ಪೊಟೆನ್ಷಿಯಲ್ GDP ಹೆಚ್ಚಾಗ್ತಾ ಇದೆ, ಒಂದು ಲೆವೆಲಲ್ಲಿ ಹೋಗ್ತಾ ಇದೆ, ಇನ್ನೊಂದು ಕಡೆ ಅನ್ಎಂಪ್ಲಾಯ್ಮೆಂಟು ಇದೆ. ಆದರೆ ಅನ್ಎಂಪ್ಲಾಯ್ಮೆಂಟ್ ಯಾವ ಲೆವೆಲಿಗಿದ್ದರೆ ಒಳ್ಳೆಯದು ತಿಳಿಸೋದು ಇದು ನೇರು ಅಂತ. ಅಂದರೆ ಯಾವ ರೇಟ್ ಇದು? ನಾನ್ ಎಕ್ಸಲರೇಟಿಂಗ್ ಇನ್ಫ್ಲೇಷನ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಈ ಒಂದು ರೇಟ್ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದ್ದರೆ ಓಕೆ, ಪೊಟೆನ್ಷಿಯಲ್ GDP ರೀಚ್ ಆಗುತ್ತೆ. ಇದಕ್ಕಿಂತ ಜಾಸ್ತಿ ಆದರೆ ಆಗೋದಿಲ್ಲ. ಪೊಟೆನ್ಷಿಯಲ್ GDP ಇಸ್ ರೀಚ್ಡ್ ವೆನ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಎಟ್ ದಿಸ್ ಸ್ಪೆಸಿಫಿಕ್ ಲೆವೆಲ್. If you try to produce more than potential GDP, we don't get more goods. We just get massive inflation. ಮೊದಲೇ ಹೇಳಿದಾಗೆ ಪೊಟೆನ್ಷಿಯಲ್ GDPಗಿಂತ ಜಾಸ್ತಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ಜಾಸ್ತಿ ಗೂಡ್ಸ್ ಪ್ರೊಡ್ಯೂಸ್ ಆಗೋಕ್ಕಿಂತ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟು. ಅದಾದಮೇಲೆ ಗ್ರೀನ್ GDP, ಇದು ಕರೆಂಟ್ ಅಫೇರ್ಸ್ನಲ್ಲಿ ಇರುವಂಥ ಟಾಪಿಕ್ಕು. ಗ್ರೋತ್ ಮತ್ತು ಸಸ್ಟೈನಬಿಲಿಟಿ ಪದೇ ಪದೇ ನೋಡ್ತಿರ್ತೇವೆ ನಾವು. ಎಕಾನಮಿ ಮತ್ತು ಎನ್ವೈರ್ಮೆಂಟ್ ಎರಡನ್ನ ಕನೆಕ್ಟ್ ಮಾಡ್ತಾ ಹೋಗುತ್ತೆ ಈ ಟಾಪಿಕ್. ಗ್ರೀನ್ GDP ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಟ್ರೆಡಿಷ್ನಲ್ GDPಯಲ್ಲಿ ನಾವು ಪ್ರೊಡಕ್ಷನ್ ಮಾತ್ರ ಕೌಂಟ್ ಮಾಡ್ತೇವೆ. ಎನ್ವೈರ್ಮೆಂಟ್ ಮೇಲೆ ಎಷ್ಟು ಡ್ಯಾಮೇಜ್ ಆಯಿತು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅನ್ನೋದನ್ನು ನೋಡೋದಿಲ್ಲ. ಫ್ಯಾಕ್ಟ್ರಿಯಿಂದ ಪ್ರೊಡಕ್ಷನ್ ಏನೋ ಜಾಸ್ತಿ ಆಗ್ತಾ ಇದೆ, ಆದರೆ ರಿವರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ಅದರ ಜೊತೆನೇ GDP ನಿದ್ರಿಸಾಗ್ತಾ ಇದೆ, ಹೆಲ್ತ್ ಕಾಸ್ಟ್ ಇಗ್ನೋರ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಗ್ರೀನ್ GDP ಇಂಪಾರ್ಟೆಂಟ್. ಗ್ರೀನ್ GDP ಅಂತಂದರೆ GDP ಅಡ್ಜಸ್ಟೆಡ್ ಫಾರ್ ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್ ಆ್ಯಂಡ್ ರಿಸೋರ್ಸ್ ಡಿಪ್ಲೀಷನ್. GDP ಇನ್ಕ್ರೀಸ್ ಆಗ್ತಾ ಇರೋದು ಮಾತ್ರ ಅಲ್ಲ, ಈ ಕಡೆ ಪರಿಸರದ ಮೇಲೆ ಹಾನಿ ಆಗ್ತಾ ಇದೆ ಅಲ್ವಾ, ಅದನ್ನು ಕನ್ಸಿಡರ್ ಮಾಡಿ ಯಾವ ಲೆವೆಲಿಗೆ ಎನ್ವೈರ್ಮೆಂಟ್ ಡಿಗ್ರೇಡ್ ಆಗ್ತಾ ಇದೆ, ರಿಸೋರ್ಸ್ ಡಿಪ್ಲೀಷನ್ ಯಾವ ಲೆವೆಲಿಗೆ ಆಗ್ತಾ ಇದೆ ಅನ್ನೋದೆಲ್ಲ ನೋಡ್ಕೊಂಡು ಕೌಂಟ್ ಮಾಡೋದು ಗ್ರೀನ್ GDP. ಅಲ್ಲಿ ಈ ಪೊಲ್ಯೂಷನ್ ಕಾಸ್ಟು, ಫಾರೆಸ್ಟ್ ಕಾಸ್ಟು, ರಿಸೋರ್ಸ್ ಡಿಪ್ಲೀಷನ್ ಕಾಸ್ಟನ್ನು ಸಬ್ಟ್ರ್ಯಾಕ್ಟ್ ಮಾಡ್ತಾರೆ. ಫೈನಲ್ ಆಗಿ ಬಂದಿರೋ ವ್ಯಾಲ್ಯೂವನ್ನು ಗ್ರೀನ್ GDP ಅಂತ ಕರೀತಾರೆ. ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ನಾವು ಕ್ಲೈಮೇಟ್ ಕಮಿಟ್ಮೆಂಟ್ಗಳನ್ನು ಹೊಂದಿದ್ದೇವೆ ಅಲ್ವಾ, ನಮ್ಮದು ನೆಟ್ ಝೀರೋ ಏಮಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆ. ಆ ಕ್ಲೈಮೇಟ್ ಕಮಿಟ್ಮೆಂಟಿಗೆ ಗ್ರೀನ್ GDPಯನ್ನು ಕ್ಯಾಲ್ಕುಲೇಟ್ ಮಾಡೋದು ಇಂಪಾರ್ಟೆಂಟು.
ಸಸ್ಟೈನಬಲ್ ಡೆವಲಪ್ಮೆಂಟ್ ಇರಬಹುದು, ವೆಲ್ಫೇರ್ ಮೆಜರ್ಮೆಂಟನ್ನು ಕರೆಕ್ಟಾಗಿ ಮಾಡಲಿಕ್ಕೆ ಇದು ಇಂಪಾರ್ಟೆಂಟ್. ಹಾಗಾಗಿ ಇನ್ನೂ ಅಫಿಷಿಯಲ್ ಆಗಿ ನಾವು ಗ್ರೀನ್ GDP ಅಂತ ಪಬ್ಲಿಷ್ ಮಾಡ್ತಾ ಇಲ್ಲ. ಮಾಡಿದರೆ ನೋಡೋಣ ಕರೆಂಟ್ ಅಫೇರ್ಸ್ನ ಬರುತ್ತಾ ಅಂತ. ಅಂದರೆ ಕಾನ್ಸೆಪ್ಟು ಬೇರೆ ಬೇರೆ ಪಾಲಿಸಿ ಡಿಬೇಟ್ಗಳಲ್ಲಿ ಯೂಸ್ ಆಗ್ತಾ ಇರುತ್ತೆ. ಇದರ ಬಗ್ಗೆ ಶಾರ್ಟ್ ನೋಟ್ಸ್ ಕೊಟ್ಟಿದ್ದೇನೆ, PDF ಅನ್ನು ಅಪ್ಲೋಡ್ ಮಾಡಿರ್ತೇನೆ, ಅಲ್ಲಿ ನೀವು ನೋಡಿಕೊಂಡು ಬರ್ಕೋಬಹುದು. ಮತ್ತೆ ಮುಂದಿನ ಕಾನ್ಸೆಪ್ಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.